ವಾಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಅಲ್ಲಾಹನ ಶಾಂತಿ, ಕರುಣೆ ಮತ್ತು ಆಶೀರ್ವಾದಗಳು ನಿಮ್ಮ ಮೇಲಿರಲಿ. ಲೆಬನಾನ್ನಲ್ಲಿ ಸಾವಿರಾರು ಮುಸ್ಲಿಮರ ಮುಂದೆ ಒಬ್ಬ ಲೆಬನೀಸ್ ಮಹಿಳೆ ಅಲ್ಲಾಹನನ್ನು ಸವಾಲು ಮಾಡಿದಳು. ಕೊನೆಗೆ ಆಕೆಗೆ ಏನಾಯಿತು ಎಂದರೆ ನೀವು ನಂಬಲಾರಿರಿ. ಅಲ್ಲಾಹನಿಗೆ ಮಹಿಮೆ. ಇದು ಲೆಬನಾನ್ನಲ್ಲಿ ನಡೆದ ನೈಜ ಕಥೆಯಾಗಿದೆ. ಲೆಬನಾನ್ನಲ್ಲಿ ವಾಸಿಸುತ್ತಿದ್ದ ಒಬ್ಬ ಮಹಿಳೆ ಒಂದು ವಿಮಾನಯಾನ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಳು. ಒಂದು ದಿನ ಕೆಲಸದ ಸ್ಥಳದಲ್ಲಿ ಒಬ್ಬ ಸಹೋದ್ಯೋಗಿ ಆಕೆಯನ್ನು ಮೆಚ್ಚಿ ವಿವಾಹ ಪ್ರಸ್ತಾಪವನ್ನು ಮಾಡಿದನು. ಅವರು ವಿವಾಹಿತರಾದರು. ಈ ಮಹಿಳೆ ಒಬ್ಬ ಮುಸ್ಲಿಂ ಪುರುಷನನ್ನು ವಿವಾಹವಾದಳು. ಗಂಡ ಎಲ್ಲಾ ದಿನವೂ ನಮಾಜ್ ಮಾಡುತ್ತಿದ್ದನು ಮತ್ತು ಇಸ್ಲಾಂನ ತತ್ವಗಳು ಮತ್ತು ಕಲಿಕೆಗಳನ್ನು ಪಾಲಿಸುತ್ತಿದ್ದನು. ಆದರೆ ಆತನ ಹೆಂಡತಿ ನಮಾಜ್ ಮಾಡುತ್ತಿರಲಿಲ್ಲ ಎಂದು ಮತ್ತು ಇಸ್ಲಾಂನ ಕಲಿಕೆಗಳನ್ನು ಅನುಸರಿಸುತ್ತಿರಲಿಲ್ಲ ಎಂದು ಗಂಡ ಗಮನಿಸಿದನು. ಆದರೂ ಗಂಡ ತನ್ನ ಮನಸ್ಸಿನಲ್ಲಿ ಯೋಚಿಸಿದನು, ಆಕೆ ಭವಿಷ್ಯದಲ್ಲಿ ನಮಾಜ್ ಮಾಡುವಳು. ಇಸ್ಲಾಂ ಒಂದು ಸುಲಭದ ಮತವಾಗಿದೆ, ಕಷ್ಟದ ಮತವಲ್ಲ. ಇಸ್ಲಾಂನಲ್ಲಿ ಬಲವಂತವಿಲ್ಲ, ಪ್ರೇರಣೆಯೇ ಬೇಕು. ಇಸ್ಲಾಂ ಸರಿಯಾದ ಮತ್ತು ನೇರವಾದ ಮತವಾಗಿದೆ. ಇದನ್ನು ಕಲಿಯುವವರಿಗೆ ಮತ್ತು ಗಮನಿಸುವವರಿಗೆ ಇದು ಒಬ್ಬ ವ್ಯಕ್ತಿಯ ಆಧ್ಯಾತ್ಮಿಕ, ದೈಹಿಕ ಮತ್ತು ಇತರರೊಂದಿಗಿನ ವ್ಯವಹಾರಗಳಲ್ಲಿ ಸರಿಯಾದ ಜೀವನವನ್ನು ನೀಡುವ ಮತವೆಂದು ತಿಳಿಯುತ್ತದೆ. ಗಂಡ ಹೇಳಿದನು, ಆಕೆ ವಿಶ್ವಾಸವಿಡದ ಯಾವುದಕ್ಕೂ ನಾನು ಆಕೆಯನ್ನು ಬಲವಂತ ಮಾಡುವುದಿಲ್ಲ. ನಾನು ತಾಳ್ಮೆಯಿಂದ ಆಕೆಗೆ ಮತದ ತತ್ವಗಳನ್ನು ಕಲಿಸುವೆನು ಮತ್ತು ನಮಾಜ್ ಮಾಡಲು ಪ್ರೇರೇಪಿಸುವೆನು. ಆತ ಎಲ್ಲಾ ದಿನವೂ ಆಕೆಯ ಮುಂದೆ ನಮಾಜ್ ಮಾಡುತ್ತಿದ್ದನು ಮತ್ತು ಇಸ್ಲಾಂ ಬಗ್ಗೆ ಮಾತನಾಡುತ್ತಿದ್ದನು. ನಮಾಜ್ ಬಿಡುವವರಿಗೆ ಇರುವ ಶಿಕ್ಷೆಯ ಬಗ್ಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಸಹಾಬಿಗಳ ಸುಂದರ ಕಥೆಗಳನ್ನು ಹೇಳಿ ಆಕೆಯನ್ನು ಇಸ್ಲಾಂಗೆ ಆಕರ್ಷಿಸಲು ಪ್ರಯತ್ನಿಸಿದನು. ಆದರೆ ಈ ಮಾತುಗಳು ಆಕೆಗೆ ಯಾವುದೇ ಪ್ರಯೋಜನವಾಗಲಿಲ್ಲ. ದೀರ್ಘಕಾಲ ಆತ ತಾಳ್ಮೆಯಿಂದ ಪ್ರಯತ್ನಿಸಿದರೂ ಆಕೆ ಎಂದಿಗೂ ಇಸ್ಲಾಂನಲ್ಲಿ ವಿಶ್ವಾಸವಿಡಲಿಲ್ಲ. ಆಕೆ ಯಾವುದೇ ಮತದಲ್ಲಿ ವಿಶ್ವಾಸವಿಡದಿದ್ದರೂ ಇಸ್ಲಾಂ ಮಾತ್ರವಲ್ಲ. ವಿವಾಹದ ನಂತರ ಗಂಡನಿಗೆ ತಿಳಿಯಿತು ತಾನು ತನ್ನ ಹೆಂಡತಿಯಿಂದ ಮೋಸಗೊಳ್ಳಲ್ಪಟ್ಟಿದ್ದೇನೆ ಎಂದು. ಈ ಸಮಯದಲ್ಲಿ ಆಕೆಗೆ ಹೊಟ್ಟೆಯಲ್ಲಿ ತೀವ್ರವಾದ ನೋವು ಕಾಣಿಸಿಕೊಂಡಿತು. ವೈದ್ಯರನ್ನು ಭೇಟಿಯಾದಾಗ ಆಕೆ 7 ತಿಂಗಳ ಗರ್ಭಿಣಿಯಾಗಿದ್ದಾಳೆ ಎಂದು ಬಯಲಾಯಿತು. ಆಕೆ ಒಬ್ಬ ಹೆಣ್ಣು ಮಗುವನ್ನು ಹೊತ್ತಿದ್ದಳು. ಸಾಮಾನ್ಯವಾಗಿ ಒಂದು ಮಗು ಬರುತ್ತಿದೆ ಎಂದು ತಿಳಿದ ಯಾವುದೇ ಗಂಡ ಸಂತೋಷಪಡುತ್ತಾನೆ. ಆದರೆ ಈ ಗಂಡನಿಗೆ ವಿಷಾದವೇ ಆಯಿತು, ಏಕೆಂದರೆ ಆತನಿಗೆ ತನ್ನ ಹೆಂಡತಿಯ ಬಗ್ಗೆ ಶುಭವಿಶ್ವಾಸವಿರಲಿಲ್ಲ. ಗರ್ಭ ಧರಿಸುವ ಮೊದಲು ಅಥವಾ ಮಗು ಜನಿಸುವ ಮೊದಲು ಈ ಸಂಬಂಧವನ್ನು ಕೊನೆಗೊಳಿಸಲು ಆತ ಇಚ್ಛಿಸಿದ್ದನು. ಗಂಡ ಮತ್ತು ಹೆಂಡತಿ ಮನೆಗೆ ಮರಳಿದರು. ಗಂಡನ ವಿಷಾದವನ್ನು ಹೆಂಡತಿ ಅರಿತುಕೊಂಡಳು. ಆತ ಹೇಳಿದನು, ನಾನು ಈ ಸಂಬಂಧವನ್ನು ಮುಂದುವರಿಸಲು ಇಚ್ಛಿಸುವುದಿಲ್ಲ. ನಾನು ನಿನ್ನನ್ನು ವಿಚ್ಛೇದನ ಮಾಡಲಿದ್ದೇನೆ. ಆತ ಆಕೆಗೆ ವಿಚ್ಛೇದನ ನೀಡಿದನು ಮತ್ತು ಅವರು ಬೇರ್ಪಟ್ಟರು. ಏಕೆಂದರೆ ಆಕೆ ಒಬ್ಬ ನಾಸ್ತಿಕಳಾಗಿದ್ದಳು. ಅಲ್ಲಾಹನೇ ನಮ್ಮನ್ನು ರಕ್ಷಿಸಲಿ. ಆಕೆಗೆ ಇಸ್ಲಾಂನ ಬಗ್ಗೆ ದ್ವೇಷವಿತ್ತು. ಆಕಾಶದಿಂದ ಬಂದ ಯಾವುದೇ ಮತದ ಬಗ್ಗೆ ಆಕೆಗೆ ದ್ವೇಷವಿತ್ತು. ವಿವಾಹದ ನಂತರವೇ ಗಂಡನಿಗೆ ಇದು ತಿಳಿಯಿತು. ಆದ್ದರಿಂದ ಆತ ಆಕೆಯನ್ನು ಬಿಟ್ಟನು ಮತ್ತು ಮಗುವನ್ನು ಆಕೆಯೊಂದಿಗೆ ಬಿಟ್ಟನು. ಈ ಮಹಿಳೆ ತನ್ನ ಹೆಣ್ಣು ಮಗುವಿನೊಂದಿಗೆ ಅಮೆರಿಕಕ್ಕೆ ಪ್ರಯಾಣಿಸಿದಳು. ಗಂಡನಿಂದ ದೂರವಾಗಿ ತನ್ನ ಮಗಳನ್ನು ಆತನಿಗೆ ತೋರಿಸದಿರಲು. ಅಮೆರಿಕದಲ್ಲಿ ಆಕೆ ಒಂದು ವಿಮಾನಯಾನ ಕಂಪನಿಯಲ್ಲಿ ಕೆಲಸ ಆರಂಭಿಸಿದಳು. ಒಂದು ದಿನ ಕೆಲಸದ ಸ್ಥಳದಲ್ಲಿ ಒಬ್ಬ ಅರಬ್ ದೇಶದಿಂದ ಬಂದ ಸಹೋದ್ಯೋಗಿಯನ್ನು ಭೇಟಿಯಾದಳು. ಆತ ಒಬ್ಬ ಮುಸ್ಲಿಮನಾಗಿದ್ದನು, ನಮಾಜ್ ಮಾಡುತ್ತಿದ್ದನು ಮತ್ತು ಕೆಲಸದ ಸಮಯದಲ್ಲಿ ಕುರಾನ್ ಓದುತ್ತಿದ್ದನು. ಆಗ ರಂಜಾನ್ ತಿಂಗಳಾಗಿತ್ತು ಮತ್ತು ಆತ ಕೆಲಸದ ನಡುವೆಯೂ ಆರಾಧನೆಯನ್ನು ಮುಂದುವರೆಸಿದನು. ಈ ಮಹಿಳೆ ಆತನೊಂದಿಗೆ ಒಂದೇ ಕೊಠಡಿಯಲ್ಲಿ ಕೆಲಸ ಮಾಡಿದಳು. ಆತ ಕುರಾನ್ ಓದುವುದನ್ನು ನೋಡಿ ಆಕೆ ಯೋಚಿಸಿದಳು, ಇದೇನು, ನಾನು ಗಂಡನನ್ನು ಬಿಟ್ಟು ಅಮೆರಿಕಕ್ಕೆ ಬಂದೆ, ಆದರೂ ಎಲ್ಲಿಯೂ ಮುಸ್ಲಿಮರು ನನ್ನ ಸುತ್ತಲೂ ಕಾಣಿಸಿಕೊಳ್ಳುತ್ತಾರೆ. ಎಂತಹ ದೌರ್ಭಾಗ್ಯ. ಆತ ನಮಾಜ್ ಮಾಡುತ್ತಿರುವಾಗ, ಓ ಅಲ್ಲಾಹ, ನನ್ನ ಮಗನ ರೋಗವನ್ನು ಗುಣಪಡಿಸು ಎಂದು ಪ್ರಾರ್ಥಿಸುವುದನ್ನು ಆಕೆ ನೋಡಿದಳು. ಆಕೆ ಆತನನ್ನು ಕೇಳಿದಳು, ನೀನು ಏನು ಹೇಳುತ್ತಿದ್ದೀಯಾ? ಯಾರು ಗುಣಪಡಿಸುತ್ತಾರೆ? ನಿನಗೆ ಹುಚ್ಚು ಹಿಡಿದಿದೆಯೇ? ನಾನು ಎಂದಿಗೂ ದೇವರನ್ನು ನೋಡಿಲ್ಲ, ನೀನು ನೋಡಿಲ್ಲ. ನೀನು ಆರಾಧಿಸುವ ಒಂದು ಅಜ್ಞಾತ ಶಕ್ತಿಯು ನಿನ್ನ ಮಗನನ್ನು ಹೇಗೆ ಗುಣಪಡಿಸುತ್ತದೆ? ಆತ ಉತ್ತರಿಸಿದನು, ಅಲ್ಲಾಹನಿಗೆ ಭಯಪಡು. ನೀನು ಏನು ಹೇಳುತ್ತಿದ್ದೀಯಾ? ಅಲ್ಲಾಹನಲ್ಲಿ ಶರಣಾಗು. ನನ್ನ ಮಗನಿಗೆ ರೋಗವಿದೆ, ನಾನು ಆತನಿಗಾಗಿ ಪ್ರಾರ್ಥಿಸುತ್ತಿದ್ದೇನೆ.
ಮನುಷ್ಯರು ದುರ್ಬಲರು, ಅಲ್ಲಾಹನ ಸಹಾಯವಿಲ್ಲದೆ ಯಾವ ಶಕ್ತಿಯೂ ಇಲ್ಲ. ಈ ಜಗತ್ತಿನಲ್ಲಿ ರಕ್ಷಣೆಗೆ ಒಂದೇ ಮಾರ್ಗವೆಂದರೆ ಅಲ್ಲಾಹ. ಆಕೆ ಆತನನ್ನು ಗೇಲಿ ಮಾಡಿದಳು, ನೀನು ಏನು ಹೇಳುತ್ತಿದ್ದೀಯ? ನೀನು ನನ್ನನ್ನು ಸವಾಲು ಮಾಡುತ್ತಿದ್ದೀಯೇ? ನೀನು ನಿನ್ನ ಮಗನ ಆರೋಗ್ಯಕ್ಕಾಗಿ ಪ್ರಾರ್ಥಿಸುತ್ತಿದ್ದೀಯಾ? ನಾನು ಈಗ ನನ್ನ ಮಗಳ ನಾಶಕ್ಕಾಗಿ ಪ್ರಾರ್ಥಿಸುತ್ತೇನೆ. ಓ ಅಲ್ಲಾಹ, ನನ್ನ ಮಗಳನ್ನು ಈಗ ಮನೆಯಲ್ಲಿ ಕೊಂದುಬಿಡು. ನಿನ್ನ ಅಭಿಪ್ರಾಯದಲ್ಲಿ ನನ್ನ ಮಗು ಮರಣ ಹೊಂದುವಳೆ? ಖಂಡಿತವಾಗಿಯೂ ಮರಣ ಹೊಂದುವುದಿಲ್ಲ, ಏಕೆಂದರೆ ದೇವರಿಲ್ಲ. ಇದೆಲ್ಲವೂ ಕೇವಲ ಮೂರ್ಖತನ. ಆಘಾತಗೊಂಡ ಆತ ಉತ್ತರಿಸಿದನು, ಅಲ್ಲಾಹನೇ ನಮ್ಮನ್ನು ರಕ್ಷಿಸಲಿ. ನೀನು ಏನು ಹೇಳುತ್ತಿದ್ದೀಯ? ಏಕೆ ನಿನ್ನ ಮಗಳನ್ನು ಶಪಿಸುತ್ತಿದ್ದೀಯಾ? ನಾನು ಜೀವನದಲ್ಲಿ ಇಂತಹದ್ದನ್ನು ಎಂದಿಗೂ ನೋಡಿಲ್ಲ. ರಂಜಾನ್ ಎಂಬ ಪವಿತ್ರ ತಿಂಗಳಲ್ಲಿ ನೀನು ನಿನ್ನ ಮಗಳಿಗೆ ವಿರುದ್ಧವಾಗಿ ಪ್ರಾರ್ಥಿಸುತ್ತಿದ್ದೀಯಾ? ಆಕೆ ಧಿಕ್ಕಾರದಿಂದ ಉತ್ತರಿಸಿದಳು, ನೀನು ನನ್ನನ್ನು ಸವಾಲು ಮಾಡುತ್ತಿದ್ದೀಯೇ? ನಾನು ಕೋಪಗೊಂಡೆ, ಆದ್ದರಿಂದ ನನ್ನ ಮಗಳಿಗೆ ವಿರುದ್ಧವಾಗಿ ಪ್ರಾರ್ಥಿಸಿದೆ. ಆಕೆಗೆ ಏನೂ ಆಗುವುದಿಲ್ಲ. ನಾನು ದೇವರನ್ನು ಸವಾಲು ಮಾಡಿದ್ದೇನೆ. ಆತ ಆಕೆಯನ್ನು ಬಿಟ್ಟು ಹೋದನು, ಏಕೆಂದರೆ ಆಕೆ ಅತೀವವಾಗಿ ಧಿಕ್ಕಾರಿಯಾಗಿದ್ದಳು. ಆಕೆ ಮನೆಗೆ ಮರಳಿದಳು. ಮನೆಗೆ ತಲುಪಿ ಬಾಗಿಲನ್ನು ತೆರೆದಾಗ ಒಂದು ಆಘಾತಕಾರಿ ದೃಶ್ಯ ಆಕೆಯನ್ನು ಕಾಯುತ್ತಿತ್ತು. ಆಕೆಯ ಮಗು ಆಟವಾಡುವ ಕೋಣೆಯಲ್ಲಿ ಜೀವವಿಲ್ಲದೆ ಬಿದ್ದಿತ್ತು. ಆಟಿಕೆಗಳು ಚೆಲ್ಲಾಪಿಲ್ಲಿಯಾಗಿದ್ದವು. ಆಕೆ ಕಿರುಗಿದಳು, ಅಳುತ್ತಿದ್ದಳು. ಇದ್ದಕ್ಕಿದ್ದಂತೆ ಆಕೆ ಸುಮ್ಮನಾದಳು. ನಾನು ಸಾಕ್ಷಿಯಾಗಿರುವೆ, ಇಸ್ಲಾಂ ಸರಿಯಾದ ಮತವಾಗಿದೆ. ನಾನು ಸಾಕ್ಷಿಯಾಗಿರುವೆ, ಅಲ್ಲಾಹನ ಹೊರತು ಯಾವ ದೇವರು ಇಲ್ಲ ಮತ್ತು ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆತನ ದಾಸ ಮತ್ತು ದೂತನಾಗಿದ್ದಾನೆ. ಆಕೆ ದೀರ್ಘಕಾಲ ತನ್ನ ಮಗಳಿಗಾಗಿ ವಿಲಾಪಿಸಿದಳು. ಕೆಲಸವನ್ನು ಬಿಟ್ಟು ಲೆಬನಾನ್ಗೆ ಮರಳಿದಳು. ಗಂಡನ ಬಳಿಗೆ ತಲುಪಿದಳು. ಎಲ್ಲವನ್ನೂ ಆತನಿಗೆ ವಿವರಿಸಿದಳು. ಗಂಡ ಹೇಳಿದನು, ಇದು ನಿನ್ನ ಶಿಕ್ಷೆಯಾಗಿದೆ. ಮೊದಲನೆಯದಾಗಿ ನೀನು ಅಲ್ಲಾಹನನ್ನು ಸವಾಲು ಮಾಡಿದೆ. ಎರಡನೆಯದಾಗಿ ನೀನು ನನ್ನ ಮಗಳನ್ನು ನನ್ನಿಂದ ದೂರವಿಡಲು ಪ್ರಯತ್ನಿಸಿದೆ. ಅಳುತ್ತಾ ಆಕೆ ಉತ್ತರಿಸಿದಳು, ನಾನು ಮಾಡಿದ ದೊಡ್ಡ ತಪ್ಪನ್ನು ಒಪ್ಪಿಕೊಳ್ಳುತ್ತೇನೆ. ಈ ಶಿಕ್ಷೆಯನ್ನು ನಾನು ಸ್ವೀಕರಿಸುತ್ತೇನೆ. ನನ್ನ ದೊಡ್ಡ ಪಾಪಕ್ಕೆ ಅಲ್ಲಾಹನು ನನ್ನನ್ನು ಕ್ಷಮಿಸುವನೆಂದು ಭಾವಿಸುತ್ತೇನೆ. ನಿನ್ನಿಂದಲೂ ಕ್ಷಮೆಯನ್ನು ಕೇಳುತ್ತೇನೆ. ನಂತರ ಆಕೆ ಕೇಳಿದಳು, ನೀನು ನನ್ನನ್ನು ಮತ್ತೆ ವಿವಾಹವಾಗುವೆಯೇ? ಗಂಡ ಸುಮ್ಮನಾದನು, ಅಳುತ್ತಿದ್ದನು. ನಂತರ ಹೇಳಿದನು, ನಿನಗಾಗಿ ನಾನು ಅಳುತ್ತಿಲ್ಲ. ಇಲ್ಲ, ನೀನು ಇಸ್ಲಾಂಗೆ ಮರಳಿದ್ದಕ್ಕೆ ನಾನು ತುಂಬಾ ಸಂತೋಷವಾಗಿರುವೆ. ನನ್ನ ಮಗಳ ನಷ್ಟಕ್ಕೆ ನಾನು ವಿಷಾದಿಸುವುದಿಲ್ಲ, ಏಕೆಂದರೆ ಇದು ಅಲ್ಲಾಹನ ತೀರ್ಮಾನವಾಗಿದೆ ಮತ್ತು ನಾನು ಅದನ್ನು ಸ್ವೀಕರಿಸುತ್ತೇನೆ. ನಾನು ನಿನ್ನನ್ನು ಮತ್ತೆ ವಿವಾಹವಾಗಲು ಒಪ್ಪಿಕೊಳ್ಳುತ್ತೇನೆ. ಅವರು ವಿವಾಹ ರಿಜಿಸ್ಟರ್ಗೆ ಹೋಗಿ ಮತ್ತೆ ವಿವಾಹವಾದರು. ಆಕೆ ಆತನೊಂದಿಗೆ ಸಂತೋಷಕರ ಜೀವನವನ್ನು ನಡೆಸಿದಳು. ಇಸ್ಲಾಂ ಸರಿಯಾದ ಮತ್ತು ನೀತಿಯುಕ್ತ ಮತವಾಗಿದೆ. ಅಲ್ಲಾಹನನ್ನು ಅಥವಾ ಇಸ್ಲಾಂನನ್ನು ಸವಾಲು ಮಾಡುವವರು ಕಠಿಣವಾದ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಈ ಕಥೆ ಇಸ್ಲಾಂನ ಸತ್ಯವನ್ನು ಮತ್ತು ಅಹಂಕಾರ ಮತ್ತು ನಾಸ್ತಿಕತೆಯಿಂದ ಉಂಟಾಗುವ ಗಂಭೀರ ಪರಿಣಾಮಗಳನ್ನು ಜ್ಞಾಪಿಸುತ್ತದೆ. ಆದರೆ ಇದು ಅಲ್ಲಾಹನ ಕರುಣೆಯನ್ನು ತೋರಿಸುತ್ತದೆ. ಆತ್ಮಾರ್ಥವಾಗಿ ಪಶ್ಚಾತ್ತಾಪ ಪಡುವವರಿಗೆ ಆತನ ಕ್ಷಮೆಯ ಬಾಗಿಲುಗಳು ತೆರೆದಿರುತ್ತವೆ. ಈ ಕಥೆ ವಿಶ್ವಾಸಿಗಳನ್ನು ಬಲವಾದ ವಿಶ್ವಾಸದೊಂದಿಗೆ ನಿಲ್ಲಲು ಮತ್ತು ಯಾವಾಗಲೂ ವಿನಮ್ರತೆಯಿಂದ ಮತ್ತು ಅಂಗೀಕಾರದಿಂದ ಅಲ್ಲಾಹನ ಕಡೆಗೆ ಮರಳಲು ಪ್ರೇರೇಪಿಸುತ್ತದೆ. ಅಲ್ಲಾಹನು ನಮ್ಮೆಲ್ಲರನ್ನೂ ಸನ್ಮಾರ್ಗದಲ್ಲಿ ನಡೆಸಲಿ ಮತ್ತು ನಾಸ್ತಿಕತೆಯಿಂದ ಮತ್ತು ಅಹಂಕಾರದಿಂದ ಕಾಪಾಡಲಿ. ಆಮೀನ್. ವಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.